ಕಳೆದ 3 ದಿನಗಳಿಂದ ಬಿಜೆಪಿ ಮನೆ ಕಥೆಗಳನ್ನು ಬಿಜೆಪಿ ಮನೆಯ ಸ್ಟೋರಿಯನ್ನು ನೀವು ನೋಡ್ತಾನೆ ಇದ್ದೀರಿ. ದಿನಕ್ಕೊಂದು ತಿರುವನ್ನು ಪಡೆದುಕೊಳ್ತಾ ಇದೆ. ಇವತ್ತು 2 ಕಡೆ ತುಂಬ ಹೈ ಡ್ರಾಮಾ ಆಯಿತು. ಒಂದು ಬೆಂಗಳೂರಿನಲ್ಲಿ ಈಗಾಗಲೇ ತರುಣ್ ಚುಗ್ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ತರುಣ್ ಚುಗ್ ಬೆಂಗಳೂರಿನಲ್ಲಿ ಒಂದು ವಿಶೇಷವಾದಂಥ ಸಭೆ ನಡೆಸಿದ್ರು. ಕೋರ್ ಕಮಿಟಿ ಸಭೆ ಕೂಡ ನಡೆಯಿತು. ಅಲ್ಲೂ ಕೂಡ ಯತ್ನಾಳ್ ಬಣದ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಯಿತು. ಆದರೆ ಅದಕ್ಕೆ ತರುಣ್ ಚುಗ್ ಏನಂದ್ರು ಅನ್ನೋದು ಬೇರೆ ವಿಚಾರ. ಇನ್ನೊಂದು ಕಡೆಗೆ ದೆಹಲಿಯಲ್ಲಿ ಯತ್ನಾಳ್ ಅವರು ನೇರವಾಗಿ ತಮ್ಮ ಟೀಮನ್ನು ಕರೆದು ಒಂದು ಮೀಟಿಂಗನ್ನು ಮಾಡಿದ್ದಾರೆ. ಇವತ್ತು JPC ಅಂದರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಆನ್ ವಫ್ ಏನಿದೆ ಅದರ ಅಧ್ಯಕ್ಷರನ್ನ ಭೇಟಿಯಾಗಿ ಮಾತುಕತೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅವ್ರ ಬಣವೂ ಕೂಡ ವಿಜಯೇಂದ್ರ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆ ಆರೋಪವನ್ನು ಮಾಡ್ತಾ ಇದ್ದಾರೆ. ವಿಜಯೇಂದ್ರ ಬಣ ಅವರೆಲ್ಲರನ್ನೂ ಕೂಡ ಅಂದರೆ ಯತ್ನಾಳ್ ಬಣವನ್ನು ಸಸ್ಪೆಂಡ್ ಮಾಡಿ ಅಂತ ಮತ್ತೆ ಇವತ್ತು ಪತ್ರ ಕೊಟ್ಟಿದೆ. ಹಾಗಾದರೆ ಬಿಜೆಪಿ ಮನೆಯ ಇವತ್ತಿನ ಕಥೆ ಏನು ನೋಡೋಣ ಬನ್ನಿ. ವಿಜೇಂದ್ರ ಅವರು ಪಕ್ಷ ವಿರೋಧ ಚಟುವಟಿಕೆ ಅವ್ರಿಗೆ ಯಾವ ನೋಟಿಸ್ ಕೊಡ್ತಾರೆ ನಾವು ತಮ್ಮ ಮುಖ ಕೇಳ್ತೇವೆ. ಈಗಾಗಲೇ ಕೇಂದ್ರದ ವರಿಷ್ಠರು ಗಮನಿಸ್ತಾ ಇದ್ದಾರೆ. ಶಿಸ್ತು ಕ್ರಮ ಕೈಗೊಳ್ಳಬೇಕಾ, ಯತ್ನಾಳ್ ವಿರುದ್ಧ ಹುಚ್ಚಾಟ ಮಾಡುವಂತ ಸುಳ್ಳು ಪ್ರಚಾರ ಮಾಡುತ್ತಾರೆ. ನೋಟಿಸ್ಗಳು ಎಲ್ಲವೂ ಕೂಡ ಕೇಂದ್ರದ ರಾಷ್ಟ್ರೀಯ ನಾಯಕರ ಮುಂದೆ ಇದೆ. ಬಹಿರಂಗವಾಗಿ ಪಕ್ಷವನ್ನು ಟೀಕೆ ಮಾಡೋದು, ಪಕ್ಷದ ಅಧ್ಯಕ್ಷರುಗಳನ್ನ ಟೀಕೆ ಮಾಡೋದು, ಮಾತಾಡ್ತಿದ್ರೆ ಇವರು ಸಪ್ಪಳಿಸಿಷ್ಟೇ ದುರಂಕಾರ ಒಂದು ರೀತಿ ಸದ್ದಾಂ ಹುಸೇನ್ ಅಂತ ಮಾತಾಡ್ತಿದ್ರೆ. ನಮ್ಮ ಪಾರ್ಟಿ ಒಟ್ಟಾಗಿದೆ. 3-4 ದಿನದಲ್ಲಿ ಎಲ್ಲ ಸುಖಾಂತಿ ಆಗುತ್ತೆ. ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಸಮರ ತಣ್ಣಗಾಗುವ ಲಕ್ಷಣಗಳು ಕಾಣುತ್ತಲೇ ಇಲ್ಲ. ಯತ್ನಾಳ್ಗೆ ನೋಟಿಸ್ ಕೊಟ್ಟರೂ ಬಣ ಬಡಿದಾಟದ ಬೆಂಕಿ ಮಾತ್ರ ಆರುತ್ತಿಲ್ಲ. ಅತ್ತ ದೆಹಲಿ ಬಿಟ್ಟು ಯತ್ನಾಳ್ ಟೀಮ್ ರಾಜ್ಯಕ್ಕೆ ಬರ್ತಿಲ್ಲ. ನಾಳೆ ಕೇಂದ್ರ ಶಿಸ್ತು ಸಮಿತಿ ಎದುರು ಯತ್ನಾಳ್ ಹಾಜರಾಗಲಿದ್ದಾರೆ. ಹೀಗಿರುವಾಗ ದೆಹಲಿಯಲ್ಲೇ ರೆಬಲ್ ಶಾಸಕರ ತಂಡ ಸಭೆ ಸೇರಿದ್ದು ಮುಂದಿನ ರಾಜಕೀಯ ಹಾದಿಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಒಂದು ಕಡೆ ಯತ್ನಾಳ್ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರೆ, ಇತ್ತ ರಾಜ್ಯಕ್ಕೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಭೇಟಿ ನೀಡಿದ್ರು. ಬಿಜೆಪಿ ಸದಸ್ಯತ್ವ ಕಾರ್ಯಕ್ರಮ ಹಿನ್ನೆಲೆ ರಾಜ್ಯಕ್ಕೆ ಬಂದಿದ್ದಾರೆ. ಅಭಿಯಾನದ ಬಳಿಕ ತರುಣ್ ಚುಗ್ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಸಿದ್ರು. ಸಭೆಯಲ್ಲಿ ರೆಬಲ್ ತಂಡದ ಬಗ್ಗೆ ಹೆಚ್ಚು ಚರ್ಚೆ ಆಗಿದೆ. ಬಿಜೆಪಿ ಆಂತರಿಕ ಬೆಳವಣಿಗೆಯಿಂದ ಪಕ್ಷಕ್ಕೆ ಹಾನಿಯಾಗ್ತಿರೋದ್ರಿಂದ ಕ್ರಮ ಕೈಗೊಳ್ಳಿ ಎಂದು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಮುಂದೆ ಇಂದು ಜಿಲ್ಲಾಧ್ಯಕ್ಷರು ಮತ್ತು ಶಾಸಕರು ಸಭೆಯಲ್ಲಿ ಆಗ್ರಹಿಸಿದ್ದಾರೆ. ಸಭೆಯ ಆರಂಭದಲ್ಲಿ ಪಕ್ಷ ಸಂಘಟನೆಗೆ ಸೀಮಿತವಾದ ವಿಷಯಗಳನ್ನೇ ಮಾತಾಡಿ ಎಂದು ತರುಣ್ ಚುಗ್ ಸೂಚನೆ ನೀಡಿದ್ರು. ಆದರೂ ಪಕ್ಷದ ಬೆಳವಣಿಗೆ ಬಗ್ಗೆ ಪ್ರಸ್ತಾಪಿಸಿದ ಸದಾನಂದ ಗೌಡ, ರಾಜ್ಯ ಘಟಕದಲ್ಲಿ 2 ಗುಂಪುಗಳಿವೆ, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ. ಯತ್ನಾಳ್ ಟೀಮ್ ವಿರುದ್ಧ ಕ್ರಮ ಕೈಗೊಳ್ಳುವುದು ನ್ಯಾಯ, ಆದರೆ ಇನ್ನೊಂದು ಟೀಮ್ ಕೂಡ ಅದನ್ನೇ ಮಾಡುತ್ತಿದೆ. ರೇಣುಕಾಚಾರ್ಯ ಉಳಿದವರೆಲ್ಲ ಪ್ರತ್ಯೇಕ ಸಭೆ ಮಾಡಿದ್ದಾರೆ, ಇದು ಸರಿಯಲ್ಲ ಅಂದ್ರು. ಆಗ ಪ್ರತಿಕ್ರಿಯಿಸಿದ ತರುಣ್ ಚುಗ್, ಈ ಎಲ್ಲಾ ವಿಚಾರ ನನ್ನೊಂದಿಗೆ ಮಾತನಾಡೋದು ಬೇಡ. ಡಿಸೆಂಬರ್ 2ರಂದು ರಾಜ್ಯಕ್ಕೆ ರಾಧಾ ಮೋಹನ್ ದಾಸ್ ಬರುತ್ತಾರೆ, ಅವರ ಜೊತೆ ಮಾತನಾಡಿ ಎಂದು ಹೇಳಿದ್ರು. ಸಭೆಯ ಬಳಿಕ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಯತ್ನಾಳ್ ವಿರುದ್ಧದ ಶಿಸ್ತು ಕ್ರಮ ಕೈಗೊಳ್ಳುವ ಬಗ್ಗೆ ವರಿಷ್ಠರು ಎಲ್ಲವನ್ನೂ ಗಮನಿಸುತ್ತಿದ್ದಾರೆ. ನಾನು ಅಧ್ಯಕ್ಷನಾಗಿ ದುಡಿಯುತ್ತಿದ್ದೇನೆ ಅಂದ್ರು. ಈಗಾಗಲೇ ಕೇಂದ್ರದ ವರಿಷ್ಠರು ಗಮನಿಸ್ತಾ ಇದ್ದಾರೆ. ಶಿಸ್ತು ಕ್ರಮ ಕೈಗೊಳ್ಳಬೇಕಾ, ಈಗ ಸುಮ್ಮನೆ ಬಿಡಬೇಕಾ, ಎಲ್ಲವೂ ಕೂಡ ತೀರ್ಮಾನ ಮಾಡ್ತಾರೆ. ನನ್ನ ಅಜೆಂಡಾ ಅಥವಾ ನನ್ನ ಮೂಲ ಉದ್ದೇಶ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ಅಧಿಕಾರಕ್ಕೆ ಬರಬೇಕು. ಎರಡನೇದಾಗಿ ಏನು ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತೇಳಿ ನಮ್ಮ ಕೆಲವು ಕಾರ್ಯಕರ್ತರು ಮುಖಂಡರಲ್ಲೂ ಕೂಡ ಅಭಿಪ್ರಾಯ ಇದೆ, ಅವೆಲ್ಲದಕ್ಕೂ ಕೂಡ ಇತಿಶ್ರೇ ಆಡಬೇಕು. ಆ ನಿಟ್ಟಿನಲ್ಲಿ ನಾನು ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ. ರಾಜ್ಯದ ಅಧ್ಯಕ್ಷನಾಗಿ ಪ್ರಾಮಾಣಿಕವಾಗಿ ದುಡಿತಾ ಇದ್ದೇನೆ. ಹರೀಶ್ ಹೆಸರು ಮುಂದೆ ಏನಿದೆ, BP ಇದೆ, ಸ್ವಲ್ಪ ಅವರು ಸಹನೆನ ಕಳ್ಕೊಳ್ತಾರೆ ಅವಾಗ. ಅದೇನಾರ ಇರಲಿ, ಅವರು ಕೂಡ ನಮ್ಮ ಶಾಸಕರಿದ್ದಾರೆ, 2ನೇ ಬಾರಿ ಗೆದ್ದಂಥ ಶಾಸಕರಿದ್ದಾರೆ. ಇನ್ನು ಬೇರೆ ನೋಟಿಸ್ಗಳು ಎಲ್ಲವೂ ಕೂಡ ಕೇಂದ್ರದ ರಾಷ್ಟ್ರೀಯ ನಾಯಕರ ಮುಂದೆ ಇದೆ, ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಎಲ್ಲವನ್ನೂ ಕೇಂದ್ರದ ನಾಯಕರು ಸರಿ ಮಾಡುತ್ತಾರೆ ಅಂದ್ರು. ನೋಡಿ, ಕೇಂದ್ರದ ನಾಯಕರು ಅವೆಲ್ಲ ಸರಿ ಮಾಡುವಂತ ಶಕ್ತಿ ಇದೆ. ನಮ್ಮ ಕೇಂದ್ರದ ನಾಯಕತ್ವಕ್ಕೆ ಆ ಶಕ್ತಿ ಇದೆ, ಅದನ್ನ ಮಾಡ್ತಾರೆ. ನಮಗೂ ತಾಳ್ಮೆ ಬೇಕು, ತಾಳ್ಮೆ ಎಲ್ಲದಕ್ಕೂ ತಾಳ್ಮೆ ಬೇಕು. ಈಗೇನು ಯಾವುದು ಎಲೆಕ್ಷನ್ ಇಲ್ಲ, ತಾಳ್ಮೆ ಇರಬೇಕು ಅಂತ ಹೇಳಿದ್ದಾರೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಮಾತನಾಡಿದ ಅಶೋಕ್, ಸಭೆಯಲ್ಲಿ ಯಾವುದೇ ವಿಚಾರ ಚರ್ಚೆಗೆ ಬಂದಿಲ್ಲ ಅಂದ್ರು. ಆದರೆ ಆರ್ಗ ಜ್ಞಾನೇಂದ್ರ ಮಾತ್ರ ಸಭೆಯಲ್ಲಿ ಯತ್ನಾಳ್ ವಿಚಾರವಾಗಿಯೂ ಚರ್ಚೆ ನಡೆದಿದೆ ಎಂದಿದ್ದಾರೆ. ಇವತ್ತು ನಮ್ದೆಲ್ಲ ಚರ್ಚೆ ನಡೆದಿರುವಂತದ್ದು ಪಾರ್ಟಿಯ ಸಂಘಟನೆಗಳು ಮಾತ್ರ, ಬೇರೆ ಯಾವುದೇ ವಿಚಾರ ಇಲ್ಲಿ ಚರ್ಚೆಗೆ ಬಂದಿಲ್ಲ. ನಮ್ಮ ಪಾರ್ಟಿ ಒಟ್ಟಾಗಿದೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯನ ನಮ್ಮ ಕೇಂದ್ರದ ನಾಯಕರು ಹೇಳಿದ್ದಾರೆ. 3-4 ವಿಚಾರಗಳಲ್ಲಿ 3-4 ದಿನದಲ್ಲಿ ಎಲ್ಲ ಸುಖಾಂತಿ ಆಗುತ್ತೆ. ಕೆಲವರ
ಹೇಳಿಕೆಯಿಂದಾಗಿ ಮಾತಿನಿಂದಾಗಿ ಇವತ್ತು ಬಹಳ ದೊಡ್ಡ ಹೊಡೆತವನ್ನು ಅನುಭವಿಸಬೇಕಾದಂಥ ಒಂದು ಪರಿಸ್ಥಿತಿಗೆ ಬಂದಿದೆ. ಇದಕ್ಕೆ ಅವಕಾಶ ಕೊಡಬಾರ್ದು, ಅವ್ರನ್ನ ಕರೆದು ಮಾತಾಡಬೇಕು. ಮತ್ತು ಅದಕ್ಕೂ ಕೂಡ ಕೇಳ್ದೇ ಶೆಡ್ ಹೊಡಿತಾರೆ ಅಂತ ಹೇಳಿದ್ರೆ ಪಕ್ಷ ಅವ್ರ ಬಗ್ಗೆ ನಿಯಮಾವಳಿ ಪ್ರಕಾರ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ಈಗ ಈ ಸಭೆಯಲ್ಲಿ ನಾನೂ ಸೇರಿದಂತೆ ಎಲ್ಲ ಹಿರಿಯರು ಮತ್ತು ಶಾಸಕರು ಅಭಿಪ್ರಾಯಪಟ್ಟಿದ್ದಾರೆ. ವಿಜೇಂದ್ರ ವಿರುದ್ಧ ಗುಡುಗಿದ ರಮೇಶ್ ಜಾರಕಿಹೊಳಿ, ಪಕ್ಷದಲ್ಲಿ ನಾವು ವಿರೋಧಿ ಕೆಲಸ ಮಾಡ್ತಿಲ್ಲ, ವಿಜೇಂದ್ರರೇ ವಿರೋಧಿ ಕೆಲಸ ಮಾಡ್ತಿರೋದು, ಅವರಿಗೆ ಯಾವ ನೋಟಿಸ್ ಕೊಡ್ತೀರಾ ಅಂತ ಕಾಲೆಳೆದಿದ್ದಾರೆ. ಅವರು ರಾಜ್ಯಾಧ್ಯಕ್ಷರಾಗಿ ಸ್ವತಃ ಅವರೇ ಫಸ್ಟ್ ಪಕ್ಷ ವಿರೋಧ ಕೆಲಸ ಮಾಡ್ತಾರೆ. ವಿಜೇಂದ್ರ ಅವರು ಪಕ್ಷ ವಿರೋಧ ಕೆಲಸ ಅವ್ರು ಮಾಡ್ತಾರೆ, ನಾವು ಮಾಡೋದಿಲ್ಲ. ಪಕ್ಷ ಒಂದು ವಾಕ್ ಹೋರಾಟ ಸೀರಿಯಸ್ ತೊಗೊಂಡದ್ದು ಅದನ್ನು ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡುವಂಥ ವಿಜೇಂದ್ರ ಟೀಮ್. ನಾವು ಅಂಥ ಒಳ್ಳೆಯ ವಿಷಯ ತೊಗೊಂಡು ಅವರೇ ಮೊದಲು ಸೀರಿಯಸ್ ಅವರ ಮೊದಲು ಮಾಡಿ ನಾವು ಮಾಡೋ ಪ್ರಶ್ನೆ ಬರ್ತಿಲ್ಲ. ನಾವು ಇದೀಗ ವಿಜೇಂದ್ರ ಅವರು ಪಕ್ಷ ವಿರೋಧ ಚಟುವಟಿಕೆ ಅವ್ರಿಗೆ ಯಾವ ನೋಟಿಸ್ ಕೊಡ್ತಾರೆ ನಾವು ತಮ್ಮ ಮುಖಾಂತರ ಕೇಳ್ತೀವಿ. ಯಾಕಂದರೆ ತಾವೇ ಅಧ್ಯಕ್ಷರಾಗಿ ಪಕ್ಷದ ಇದಕ್ಕೆ ಕೆಲಸ ಅಂತ ಕರೆದು ಮೊದಲು ಮೀಟಿಂಗ್ ಕೊಡಿಸೋದು, ಮೊದಲು ಸಹಿ ತಗೋದು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು. ಆಮೇಲೆ ಅದ್ರ ಮೇಲೆ ಪ್ರಶ್ನೆ ಬರೋದು ಯತ್ನಾಳ್ ವಿರುದ್ಧ ಉಗ್ರವಾಗಿ ಅವ್ರನ್ನ ಹೊರಚಾಟನೆ ಮಾಡುವಂಥ ಸುಳ್ಳು ಪ್ರಚಾರ ಮಾಡ್ತಾರೆ. ಅದಕ್ಕೆ ಮೊದಲು ಅವ್ರಿಗೆ ಗಂಭೀರವಾಗಿ ತೊಗೊಂಡು ನಾವು ಮುಂದಿನ ದಿನದಲ್ಲಿ ನಮ್ಮ ಟೀಮ್ ಹಿಡ್ಕೊಂಡು ಈಗ ಬಂದದ್ದು JPC ಮುಗಿದ ಮತ್ತೊಂದು ಸಲ ಬಂದು ನಾವು ಹೈಕಮಾಂಡ್ ದೂರು ಕೊಡು ವಿಚಾರ ಮಾಡ್ತೀವಿ ನಾವು. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಯಡಿಯೂರಪ್ಪ ಹಾಗೂ ವಿಜೇಂದ್ರ ವಿರುದ್ಧ ಪತ್ರ ಸಮರ ಶುರುವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪತ್ರವೊಂದು ವೈರಲ್ ಆಗಿದ್ದು, RSS ಮುಖ್ಯಸ್ಥ ಮೋಹನ್ ಭಾಗವತ್ ವಿಳಾಸಕ್ಕೆ ಪತ್ರ ಬರೆಯಲಾಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಜೊತೆ ಅಪ್ಪ ಮಗ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ, ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಮತ್ತೊಂದು ವಿಚಾರ ಏನಂದ್ರೆ, ವಫ್ ವಿರುದ್ಧ ಬಿಜೆಪಿ ಇನ್ನೊಮ್ಮೆ ಪ್ರತಿಭಟನೆಗೆ ಮುಂದಾಗಿದೆ. ಯತ್ನಾಳ್ ಟೀಮ್ ಪ್ರತಿಭಟನೆ ಶುರು ಮಾಡಿದ್ದ ಬೀದರ್ನಿಂದಲೇ ವಿಜೇಂದ್ರ ಟೀಮ್ ನಾಳೆ ಅಖಾಡಕ್ಕೆ ಇಳಿಯಲಿದೆ. ಅದೇನೇ ಹೇಳಿ, ರಾಜ್ಯ ಬಿಜೆಪಿಯಲ್ಲಿನ ಸ್ಥಿತಿ ನೋಡಿದ್ರೆ ಆಂತರಿಕ ದಂಗೆ ನಿಲ್ಲುವ ಲಕ್ಷಣಗಳೇ ಕಾಣ್ತಿಲ್ಲ. ನಾಳೆ ಯತ್ನಾಳ್ ಶಿಸ್ತು ಸಮಿತಿ ಎದುರು ಹೋಗಲಿದ್ದು, ನೋಟಿಸ್ಗೆ ಅದ್ಯಾವ ಉತ್ತರ ಕೊಡ್ತಾರೆ ಅನ್ನೋದೇ ಕೌತುಕ. ಬ್ಯೂರೋ ರಿಪೋರ್ಟ್, TV9.